ಬಿಡದೆ ಹಣವಿಯಂ ಭೇದಿಸಿ ತಡ ಮಾಡದೆ ಪಡು ರಭಸದಿಂದ ಅಣ್ಣಯ್ಯನ ಬಲಗಳ ಕಡೆಗೆ ಮೊಲಗಳನ್ನು ಪಡೆಯುವೆ ಬೇಟೆಗಾರರೇ. ಸ್ವಾಮಿ ಹಂಗೆ ಎಬ್ಬಿಸ್ತೀವಿ. ನೀವು ಹೊಲ ಮುಕ್ಕಿದಾಗ ಬಿಗಿಯಾಗಿರ್ಬೇಕು. ರಭಸದಿಂದ 2 ಮೊಲಗಳು ಬಂದು ಬಲೆಗೆ ಬಿದ್ದಿರೋ ಹೋಗಿ ಅವುಗಳನ್ನು ಹಿಡಿದು ಎಡಮುರಿಗೆಯನ್ನು ಕಟ್ಟುವಂತ ಸೇಮ್ ಗಾಡಿನೇ 2 ಮೊಲ ಬಿದ್ದಿದ್ದಾವ ಸ್ವಾಮಿ. ಎಲೆ ತಮ್ಮ ಸಾಕು ತಡ ಮಾಡದೆ ಮನೆಗೆ ಹೋಗಿ ಸಡಗರದ ಅಡಿಗೆಯನ್ನು ಮಾಡಿಸೋಣ. ಅಯ್ಯೋ ತಮ್ಮ ಅಡಿಗೆ ಮಾಡ್ಸೋಣ ಹೋಗಿ. ಇನ್ನೊಂದು ವರ್ಷ ಆಯ್ತು ಹೋಗಿ ಮಾಡಿಕೊಂಡು ತಿರುಗ್ತೀನಿ ಅಲ್ಲಿವರೆಗೂ ತಿರುಗಲ್ಲ. ಇಲ್ಲಿ ಬಂದೆ ಅಪ್ಪ ತಮ್ಮ ಎಲ್ಲ ಗಾಡಿ ತಗೊಂಡು ಕರೀತಿರೋರು. ಈ ದಿನವೇ ನಮಗೆ ಶುಭ ದಿನ. ಈ ಗಳಿಗೆಗೆ ನಮಗೆ ಶುಭ ಗಳಿಗೆ. ಈ ಮಹಾಮಹಿಮನ ದರ್ಶನದಿಂದ ಇಂದಿಗೆ ನಾವು ಧನ್ಯರಾದೆವು. ಈ ಪುಣ್ಯ ಪುರುಷರಿಗೆ ಸಾಷ್ಟಾಂಗವನ್ನು ಎರಗಿ ಆಶೀರ್ವಾದವನ್ನು ಪಡೆಯೋಣ. ಜೊತೆಗೆ ಇದು ಸ್ವಾಮಿ ನಮ್ಮ ಅಣ್ಣನ ಆಡಿದ ನುಡಿಯನ್ನು ಕೇಳಿದೆ ಸ್ವಾಮಿ. ಮತ್ತೆ ಬೆಂಕಿ ಬಿದ್ದಕ್ಕೆ ಈ ಕಳ್ಳ ತಿರುಕನಿಗೆ ನಮಿಸಿದರೆ ನಮಗೆ ಪುಣ್ಯ ಬರುವುದಂತೆ. ಎಲ್ಲ ಸಾರಥಿ ನಮ್ಮ ಅಣ್ಣನು ಎಷ್ಟು ಮೂಡನು ಮತ್ತು ಇಂಥ ಮೂರ್ಖರು ಈ ಬೆಲೆ ಉಂಟೇನೋ ಸಾರಥಿ. ಬರೀರೇ ಈಗ ನನ್ನ ಸುತ್ತಮುತ್ತ ನೀರುವುದು ನಾನು ಮಾತ್ರ ಈ ತಿರುಕನಿಗೆ ನಮಿಸಲಾರೆ. ಎಲ್ಲ ಸಾರಥಿ ಇದು ಅಲ್ಲದೆ ಆ ತಿರುಕ ಬಣಜೋಗಿಯನ್ನು ಮರ್ಯಾದೆಯಿಂದ ಕರೆತರಬೇಕಂತೆ. ಅಣ್ಣನ ಅಪ್ಪನೇ ಮೀರುವಂತಿಲ್ಲ. ಏನು ಮಾಡಲು ಸಾರಥಿ? ಅಣ್ಣನ ಹಾಕಿನ ಮೀರಂಗಿಲ್ಲ. ಸಿಟ್ಟಿನ ಹದಿಬಿಟ್ಟು ದಯವಿಟ್ಟು ಕರುಣೆಯಿಂದ ಕರ್ಕೊಂಡು ಹೋಗು, ಒಳ್ಳೆದಾಗುತ್ತೆ. ಈ ಭೂಲೋಕದಲ್ಲಿ ಎಂತ ಮೂಢ ನೆನಪು ಭಕ್ತರಿರುವರಲ್ಲ. ಶಿವ ಶಿವ ಕಾಟಣ್ಣನ ನಿಜವಾದ ಭಕ್ತನೇ ಸರಿ. ವಾಲ್ಮೀಕಿ ಜನಾಂಗವನಾದ ನ್ಯಾಯ ನೀತಿ ಸತ್ಯ ಮಾರ್ಗದಲ್ಲಿ ಪಾತ್ರನಾಗಿರುವನು. ಹೌದು ಸ್ವಾಮಿ. ದೇವರ ಕೃಪೆಗೆ ಪಾತ್ರನಾಗಿರುವನು. ಅವನ ತಮ್ಮನಾದ ಪರಸರಿಗೆ ಮೂಢತ್ವ ಹೌದು ಸ್ವಾಮಿ. ನನ್ನನ್ನು ಈಡೇರಿಸಕ್ಕೆ ಬಂದಿರುವನಲ್ಲ. ಇವನನ್ನು ಈಗಲೇ ಸುಟ್ಟು ಬಸವ ಮಾಡಬಹುದಾಯಿತು. ಆದರೆ ಕಾಟಣ್ಣನ ಭಕ್ತಿ ಭಾವದ ಮುಖವನ್ನು ನೋಡಿ ಬಿಡಬೇಕಾಗಿದೆ. ಏನೇ ಆಗಲಿ ನರರನ್ನು ಸತ್ತಿತರನ್ನಾಗಿ ಮಾಡಿ ಮುಕ್ತಿ ಕಾಣಿಸುವುದೇ ನನ್ನ ಧರ್ಮ. ಹೌದು. ಸ್ವಲ್ಪ ಸಮಯದ ನಂತರ ಈ ಗೋಪನಿಗೆ ಜ್ಞಾನ ದೈವ ಆಗುವಂತೆ ಮಾಡಿ ಸತ್ಮುಕ್ತಿಯನ್ನು ಕೊಡುವೆ. ತದನಂತರ ಏನಾಗುತ್ತೋ ಏನೋ ನೋಡಿ ಬಿಡುವನಲ್ಲ ಸಾರಥಿ.
ಹಂಗೆ ಮಾಡಿ ಸ್ವಾಮಿ ಬುದ್ಧಿವಂತ ಮಾಡಬೇಕು ತಟ್ಟರೆ ಈ ಜನಗಳು. ಗಡಿರೇಗಲೇ ಸಾರಥಿ ನಾನು ಇಷ್ಟು ಹೊತ್ತು ಎಚ್ಚರವಿಲ್ಲದೆ ಕುಳಿತಿರುವನಲ್ಲ. ನಿನಗೆ ಕರೆಂಟ್ ಕೊಡ್ಬೇಕು ಇವಾಗ. ಹಣ ಮಾಡಿದರೆ ದುಡಿ ಅಣ್ಣಯ್ಯನು ಕಡುತ್ತಾದ್ರೂ ತಾಳುವನು. ಮೂಢಹರನ್ನು ಧ್ಯಾನ ಮಾಡುವ ಈ ಗಣಮತಿ ಜೋಲಪ್ಪನನ್ನು ಒಳ್ಳೆ